ಬೆಂಗಳೂರಿನಲ್ಲಿ ದೇಶದ ಅತಿ ದೊಡ್ಡ ಎರಡನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಇವತ್ತು ಶಂಕುಸ್ಥಾಪನೆ ನೆರವೇರಿದೆ. ಆನೇಕಲ್ನ ಇಂಡ್ಲವಾಡ ಗ್ರಾಮದಲ್ಲಿ ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ 80,000 ಆಸನಗಳ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನವನ್ನು ಇಂದಿನಿಂದ ಸ್ಥಾಪನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ 943 ಕೋಟಿ ರೂಪಾಯಿ ವೆಚ್ಚದಲ್ಲಿ 80,000 ಆಸನಗಳ ವ್ಯವಸ್ಥೆ ಇರತಕ್ಕಂಥ ಅಂತಾರಾಷ್ಟ್ರೀಯ ಸೌಲಭ್ಯಗಳು ಉಳ್ಳಂಥ ಕ್ರಿಕೆಟ್ ಸ್ಟೇಡಿಯಂ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತಿನ ಈ ಸ್ಟೇಡಿಯಂ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಿಎಂ ಸಿದ್ದರಾಮಯ್ಯನವರು ನೆರವೇರಿಸಿರುವಂಥದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುವಂಥದ್ದು. ಈ ದೃಶ್ಯಗಳು ಇವತ್ತು ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಹಾಕಿರ್ತಕ್ಕಂಥ ವೇದಿಕೆ ಆಗಿರುವಂಥದ್ದು. ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಿಕೆಟ್ ಕ್ರೀಡಾಂಗಣವನ್ನು ಮಾಡಲಾಗ್ತಾ ಇರುವಂಥದ್ದು. ದೇಶದಲ್ಲಿ ಎರಡನೇ ಬೃಹತ್ತಾದಂಥ ಸ್ಟೇಡಿಯಂ ಇದಾಗುವಂಥದ್ದು. ಸುಮಾರು 3 ವರ್ಷಗಳ ಅಂತರದಲ್ಲಿ ಈ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಗುಜರಾತ್ನ ಅಹಮದಾಬಾದ್ನಲ್ಲಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿರ್ತಕ್ಕಂಥ ಮೈದಾನ ಏನಿದೆ ಅದು 1,30,000 ಆಸನಗಳುಳ್ಳ ಕ್ರಿಕೆಟ್ ಮೈದಾನವಾಗಿರುವಂಥದ್ದು. ಆದರೆ ದೇಶದಲ್ಲಿ ಎರಡನೇ ಮೈದಾನ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇರುವಂಥದ್ದು. ಕಳೆದ ವರ್ಷ RCBಯ ಕಾಲ್ತುಳಿತದ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರಾಜ್ಯದಲ್ಲೂ ಸಹ ಬೃಹತ್ ಆದಂಥ ಒಂದು ಸ್ಟೇಡಿಯಂ ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ಯೋಚನೆಯನ್ನು ಮತ್ತು ಚಿಂತನೆಯನ್ನು ಮಾಡ್ತಾ ಇತ್ತು. ಆ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಇದೀಗ ಆನೇಕಲ್ ಬಳಿ ಇರತಕ್ಕಂಥ ಇಂಡ್ಲವಾಡ ಗ್ರಾಮದ ಬಳಿ ಸುಮಾರು 100 ಎಕರೆ ವಿಸ್ತೀರ್ಣದಲ್ಲಿ ಕ್ರೀಡಾಂಗಣವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಕ್ರೀಡಾಂಗಣ ಸ್ಥಾಪನೆ ಆದ ಬಳಿಕ ಸಾಕಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳು ಹಗಲು ರಾತ್ರಿಯ ಕ್ರೀಡಾಂಗಣವನ್ನು ಪಂದ್ಯಗಳನ್ನು ನಡೆಸಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಬೇರೆ ಬೇರೆ ದೇಶಗಳಲ್ಲೂ ಸಹ ಈ ರೀತಿಯಾದಂಥ ಕ್ರೀಡಾಂಗಣ ಇರುವಂಥದ್ದು. ಆದರೆ ಬೆಂಗಳೂರಿನಲ್ಲೂ ಸಹ ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಅನ್ನೋ ಒಂದು ಕೊರಗಿತ್ತು. ಆ ಕೊರಗನ್ನು ನೀಗಿಸಲಿಕ್ಕೆ ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಸುಮಾರು ಈ ಕ್ರೀಡಾಂಗಣ ನಿರ್ಮಾಣದ ಜೊತೆಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸೌಲಭ್ಯಗಳು ಸಹ ಈ ಕ್ರೀಡಾಂಗಣದಲ್ಲಿ ಇರುವಂಥದ್ದು. ಜೊತೆಗೆ ಆಟಗಾರರಾಗಿರ್ಬೋದು ಮತ್ತು ಕೋಚ್ಗಳಾಗಿರ್ಬೋದು ಮತ್ತು ಎಲ್ಲ ಸ್ಟಾಫ್ಗಳಿಗೂ ಸಹ ಅವರಿಗೆ ಬೇರೆ ಬೇರೆ ರೀತಿಯಾಗಿ ಸುಮಾರು 11 ಕ್ರೀಡೆಗಳಿಗೆ ಸಂಬಂಧಿಸಿದಂಥ ಕ್ರೀಡಾಂಗಣಗಳನ್ನು ಸಹ ಮಾಡಲಾಗ್ತಾ ಇರುವಂಥದ್ದು. ಹೊರ ಕ್ರೀಡಾಂಗಣ ಮತ್ತು ಒಳ ಕ್ರೀಡಾಂಗಣ ಸೇರಿದಂತೆ ಒಟ್ಟು 13 ಕ್ರೀಡೆಗಳ ಕ್ರೀಡಾಂಗಣವನ್ನು ಸಹ ಈ ಸ್ಟೇಡಿಯಂನ ಸುತ್ತಲೇ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಸಾಕಷ್ಟು ಉತ್ಸುಕತೆಯಿಂದ ಕರ್ನಾಟಕ ಗೃಹ ಮಂಡಳಿಯ ವತಿಯಿಂದ ಸುಮಾರು 943 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸ್ಟೇಡಿಯಂ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 3 ವರ್ಷಗಳ ಒಳಗಡೆನೆ ಈ ಕ್ರೀಡಾಂಗಣವನ್ನು ಮುಗಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಈ ಸ್ಟೇಡಿಯಂ ನಿರ್ಮಾಣವಾದರೆ ದೇಶದಲ್ಲಿ ಅತಿ ದೊಡ್ಡದಾದಂಥ ಕ್ರೀಡಾಂಗಣ ಇದಾಗುತ್ತೆ. ಹೀಗಾಗಿನ ಬೆಂಗಳೂರಿನ ಜನರು ಸಹ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕ್ರೀಡೆಯನ್ನು ನೋಡುವಂಥ ಅವಶ್ಯಕತೆ ಮುಂದೆ ಬರಲಿಕ್ಕಿಲ್ಲ. ಯಾಕಂತಂದರೆ ಕ್ರಿಕೆಟ್ಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವ್ಯಾಪಕವಾದಂಥ ಪ್ರಚಾರ ಮತ್ತು ಪ್ರಸಿದ್ಧಿ ಪಡಿತಾ ಇರೋ ಹಿನ್ನೆಲೆಯಲ್ಲೇ ಬೆಂಗಳೂರಿನಲ್ಲೇ ಈ ರೀತಿಯಾದಂಥ ಒಂದು ಕ್ರೀಡಾಂಗಣವನ್ನು ಇದೀಗ ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು. ಈ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸಾಕಷ್ಟು ಉತ್ಸುಕತೆಯಾಗಿ ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ 3 ವರ್ಷಗಳ ಒಳಗಡೆನೆ ಈ ಕ್ರೀಡಾಂಗಣ ನಿರ್ಮಾಣವಾದರೆ ಬೆಂಗಳೂರಿನಲ್ಲೂ ಸಹ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳನ್ನು ನಾವು ನೋಡಬಹುದಾಗಿದೆ. ಕ್ಯಾಮರಾಮನ್ ಶಿವ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.